ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ಆವಿಚಾರ ಪ್ರಯೋಗ ಹಾಗೆ ಕೃತ್ರಿಮ ಪ್ರಯೋಗದ ವ್ಯತ್ಯಾಸಗಳ ಬಗ್ಗೆ ತಿಳಿತಾ ಹೋಗೋಣ. ಹಾಗೆ ಈ ಪ್ರಯೋಗಗಳಲ್ಲಿ ಬಳಸುವಂತಹ ವಸ್ತುಗಳನ್ನ ಯಾವ ರೀತಿಯಾಗಿ ಸಂಗ್ರಹ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸಿದ ಕಾರ್ಯಕ್ರಮ ಆರಂಭಿಸಬಹುದಾ? ಓಂ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾಃ ಪ್ರಣೀತಾ ಸ್ಮೃತ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ. ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾ ನಿರತರಾದಂತಹ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಅಪಾರವಾದ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಆಯುರಾರೋಗ್ಯ ಭಾಗ್ಯಾದಿಗಳನ್ನು ಅನುಗ್ರಹಿಸಿ ಸಮೃದ್ಧವಾದ, ಸಂತುಷ್ಟದಾಯಕವಾದ, ಸನ್ಮಂಗಳಕರವಾಗಿರ್ತಕ್ಕಂಥ ಬದುಕನ್ನು, ನಿಮ್ಮ ಉಜ್ಜೀವನವನ್ನು ಜಗದಂಬೆ ಅನುಗ್ರಹಿಸಲಿ ಅಂತೇಳಿ ಅವಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿಧಾವರಗಳಿಗೆ ವಂದಿಸಿ, ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಭಾನುವಾರ, ಅದರಲ್ಲೂ ಕೂಡ ದಕ್ಷಿಣಾಯನೆ ಬಂದಿರತಕ್ಕಂಥದ್ದು, ಗುಪ್ತ ನವರಾತ್ರಿ ಅಥವಾ ವಾರಾಹಿ ನವರಾತ್ರಿಯಲ್ಲಿ ಪಂಚಮಿ ತಿಥಿ ಭಾನುವಾರ ಬಂದಿರತಕ್ಕಂಥದ್ದು. ಪಂಚಮಿ ಭಾನುವಾರ ಉತ್ತರ ನಕ್ಷತ್ರ ಬಂದಿರತಕ್ಕಂಥದ್ದು. ವಿಶೇಷವಾಗಿ ಉತ್ತರ ನಕ್ಷತ್ರಕಾರಕನೂ ಕೂಡ ಸಾಕ್ಷಾತ್ ಸೂರ್ಯನಾರಾಯಣನೇ ಆಗಿರ್ತಕ್ಕಂಥದ್ದು. ಇನ್ನು ಇವತ್ತಿನ ದಿವಸ ಭಾನುವಾರ, ಇನ್ನು ಪಂಚಮಿ ತಿಥಿ ಬಂದಿರತಕ್ಕಂಥದ್ದು. ಆ ಪಂಚಮಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಈ ನವರಾತ್ರಿಯಲ್ಲಿ ನಾವು ಸರಸ್ವತಿಯ ಪೂಜೆಯನ್ನು ಮಾಡ್ತೀವಿ. ನಮಗೆಲ್ಲ ಶರದೃತುವಿನ ನವರಾತ್ರಿ ಮಾತ್ರ ನಮಗೆ ಗೊತ್ತಿರತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಈ ನವರಾತ್ರಿ ಬಹಳ ಮುಖ್ಯವಾಗಿ ನಾವೇನಪ್ಪ ಅಂದರೆ ನಮ್ಮ ನವರಾತ್ರಿ ಮಾತ್ರ ನಾವು ಅದನ್ನು ಪರಿಗಣನೆಗೆ ತಗೊಳ್ತೀವಿ. ಉಳಿದ ನವರಾತ್ರಿಗಳು ಒಂದು ವರ್ಷದಲ್ಲಿ 4 ನವರಾತ್ರಿಗಳಿರ್ತಕ್ಕಂಥದ್ದು ಆಗಿರುತ್ತೆ. ವಸಂತ ನವರಾತ್ರಿ, ಗುಪ್ತ ನವರಾತ್ರಿ, ಶರನ್ ನವರಾತ್ರಿ, ಇನ್ನು ವಿಶೇಷವಾಗಿ ನಾವು ಮಾಘ ಮಾಸದಲ್ಲೂ ಕೂಡ ಒಂದು ನವರಾತ್ರಿ ಬರ್ತಕ್ಕಂಥದ್ದು ಆಗುತ್ತೆ. ಈ ವಿಶೇಷವಾಗಿ 3 ಅಂತರ್ಗತವಾಗಿರ್ತಕ್ಕಂಥ ನವರಾತ್ರಿಗಳು, 2 ನವಮಿ ಶ್ರೀರಾಮ ನವರಾತ್ರಿಗಳು ವಸಂತ ನವರಾತ್ರಿಗಳು ಬರ್ತಕ್ಕಂಥದ್ದಾಗುತ್ತೆ. ಆ 2 ಮಾತ್ರ ಉತ್ತರ ಭಾರತದಲ್ಲಿ ಶ್ರೀರಾಮನವಮಿ ನವರಾತ್ರಿಗಳನ್ನು ತಗೊಳ್ತೀವಿ. ಅದಕ್ಕೆ ನಾವು ಶ್ರೀರಾಮ ಜನಿಸಿರ್ತಕ್ಕಂಥದ್ದು ನವಮಿಯಲ್ಲಿ ಅಂತಕ್ಕಂಥ ಆ ನವರಾತ್ರಿಗಳು ಕೂಡ ವಸಂತ ನವರಾತ್ರಿ ಅಂತ ತಗೊಳ್ತೀವಿ. ಇದನ್ನು ನಾವು ಗುಪ್ತ ವಾರಾಹಿ ನವರಾತ್ರಿಗಳಂತ ತಗೊಳ್ತೀವಿ. ಗುರುವಾರ ನಾವು ಹೇಗೆ ಗುರುಗಳನ್ನು ಪೂಜೆಯನ್ನು ಮಾಡುವ ಒಂದು ಪದ್ಧತಿಯನ್ನು ಇಟ್ಕೊಂಡಿರ್ತೀವೋ, ಗುರು ಅಂದರೆ ಜ್ಞಾನಕಾರಕನು ಅಂತಕ್ಕಂಥದ್ದು. ಹಾಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ವಿಶೇಷವಾಗಿ ಈ ಪರ್ವಕಾಲಗಳು ಅಂತ ಬರುತ್ತೆ. ನಮಗೆ ನಾವು ಅಕೇಶನ್ಸ್ ಅಂತ ಏನು ಕರಿತೀವೋ ಆ ಅಕೇಶನ್ಸ್ ಡೇಸ್ ಒಂದಷ್ಟು ಬರುತ್ತೆ. ಅದರಲ್ಲಿ ಈ 9 ದಿನಗಳಲ್ಲಿ ನವದುರ್ಗೆಯರನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ಶಕ್ತಿಪ್ರದವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಅಂತರ್ಮುಖವಾಗಿ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಮನುಷ್ಯನಿಗೆ ಜ್ಞಾನ ಮತ್ತು ಬುದ್ಧಿ ತುಂಬ ವಿವೇಚನಯುಕ್ತವಾಗಿ ಬಂದಿರತಕ್ಕಂಥ ಒಂದು ದೇವರು ಕೊಟ್ಟಂಥ ಗಾಡ್ ಗಿಫ್ಟ್, ಬಳುವಳಿ. ವಿವೇಚನೆ ಇಲ್ಲದೆ ಇದ್ದರೆ, ವಿದ್ಯೆ ಇಲ್ಲದೆ ಇದ್ದರೆ ಅವನು ಯಾರೂ ಕೂಡ ಅವನನ್ನು ಮಾನ್ಯ ಮಾಡೋದೇ ಇಲ್ಲ. ಕರೆಕ್ಟ್ ಅಲ್ವಾ? ಬುದ್ಧಿ ಇಲ್ಲದೆ ಇದ್ದವನ್ನ ನಾವು ಅವನೇನು ಹೇಳ್ತೀವಿ, ಅವನು ದಡ್ಡ ಅಂತ ಕರಿತೀವಿ. ವಿವೇಚನೆ ಇಲ್ಲದೆ ಇದ್ದಂಥವ್ನು ಏನು ಹೇಳ್ತೀವಿ, ಅವನು ನಿಕೃಷ್ಟ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಅಂದರೆ ಅವನ ತಂಟೆಗೆ ಯಾರೂ ಹೋಗಲ್ಲ. ಅದೇ ಬುದ್ಧಿ ಮತ್ತು ವಿವೇಚನ ಜ್ಞಾನಾದಿಗಳಿದ್ದಂಥವನ್ನ ಸರ್ವಸಮ್ಮತನಾಗಿ ಪೂಜನೀಯವಾಗಿರ್ತಕ್ಕಂಥ ಸ್ಥಾನವನ್ನು ಅಲಂಕಾರವನ್ನು ಮಾಡ್ತಾನೆ. ಹಾಗಾಗಿ ಈ ಒಂದು ಗುಪ್ತ ನವರಾತ್ರಿಯಲ್ಲಿ ವಿಶೇಷವಾಗಿ ವಾರಾಹಿ ಅಮ್ಮನವರನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ವಿಧಾನ. ಅದರಲ್ಲೂ ಇವತ್ತಿನ ದಿವಸ ನೀವು ಈ ಪಂಚಮಿ, ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ ಅಂತೇಳಿ ಲಲಿತಾ ಸಹಸ್ರನಾಮದಲ್ಲಿ ಅಷ್ಟಮಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದೆಯೋ, ಅದೇ ಪಂಚಮಿ ಅಂತಕ್ಕಂಥ ತಿಥಿಯನ್ನು ಕೂಡ ಸರಸ್ವತಿಯ ತಿಥಿ ಅಂತ, ಜ್ಞಾನಕಾರಕಳಾಗಿರ್ತಕ್ಕಂಥ ಸರಸ್ವತಿಯ ತಿಥಿ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಪಂಚಮಿ ಅಂದರೆ ಸರ್ವಕಾರ್ಯ ಸಿದ್ಧಿ ಆಗ್ತಕ್ಕಂಥದ್ದು. ಇವತ್ತೇನು ಮಾಡಬೇಕು ಅಂದರೆ, ಭಾನುವಾರ ಬಂದಿರತಕ್ಕಂಥದ್ದು ಪಂಚಮಿ ತಿಥಿ. ಇವತ್ತೇನು ಮಾಡಬೇಕಪ್ಪ ಅಂದರೆ ವಿಶೇಷವಾಗಿ ಎಲ್ಲೋ
ಬಟ್ಟೆ ಧಾರಣೆಯನ್ನು ಮಾಡಬೇಕು. ಯಾವುದು? ಅರಿಶಿಣ ಕಲ್ಲರ್ದು ಬಟ್ಟೆ. ಅರಿಶಿಣ ಕಲ್ಲರ್ ಇಲ್ಲ ಅಂದರೆ ತತ್ಸಮಾನವಾಗಿರ್ತಕ್ಕಂಥದ್ದು ಗುರುವಿಗೆ ಬಹಳ ಮುಖ್ಯವಾಗಿ ಅತ್ಯಂತ ಸಾಮೀಪ್ಯದಲ್ಲಿರ್ತಕ್ಕಂಥದ್ದು ಕೆಂಪು ಅಲ್ವಾ? ಕೆಂಪು ವಸ್ತ್ರವನ್ನು ಇವತ್ತಿನ ದಿವಸ ಎಲ್ಲೋ ಅಥವಾ ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿ, ಹೆಣ್ಮಕ್ಳು ಮನೆಯಲ್ಲಿ ಇರ್ತಕ್ಕಂಥವ್ರು ಕೆಂಪು ಸೀರೆಯನ್ನು ಧಾರಣೆ ಮಾಡಿ ವಿಶೇಷವಾಗಿ 5 ದೀಪಗಳನ್ನು ಹಚ್ಚಿಡಬೇಕು. ಯಾವುದು 5 ದೀಪಗಳಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಕ್ಕಂಥ 4 ಚತುರ್ವಿಧವಾಗಿರ್ತಕ್ಕಂಥ ಪುರುಷಾರ್ಥಗಳು. ಅದರೊಟ್ಟಿಗೆ 5ನೇದ ಏನಪ್ಪ ಅಂದರೆ ಈ ಆತ್ಮಸ್ವರೂಪವಾಗಿ ಇರತಕ್ಕಂಥ ಒಂದು ಪರಿಕಲ್ಪನೆ ಏನಿದೆಯೋ, ಪ್ರಾರ್ಥನೆ ಏನಿದೆಯೋ, ಸಂಕಲ್ಪ ಏನಿದೆಯೋ ಇದನ್ನು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥ ಒಂದು ಪಂಚಮ ಮುಖವಾಗಿ. ಯಾಕೆಂದರೆ ಪರಮೇಶ್ವರನಿಗೆ 5 ಮುಖಗಳಿರ್ತಕ್ಕಂಥದ್ದು: ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತಕ್ಕಂಥ 5 ಮುಖಗಳು ಉಳ್ಳವನವನು. ಅದಕ್ಕೆ ನಾವು ಪಂಚಭೂತಗಳು ಅಂತ ಕರಿತೀವಿ. 5 ದೀಪಗಳನ್ನು ಇವತ್ತಿನ ದಿವಸ 5 ಎಣ್ಣೆಗಳನ್ನು ಹಾಕಿ, ವಿಶೇಷವಾಗಿ ಇಪ್ಪೆ ಎಣ್ಣೆ, ಹೊಂಗೆ ಎಣ್ಣೆ, ಹರಳೆ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಈ 5 ಎಣ್ಣೆಗಳನ್ನು ಮಿಶ್ರಣ ಮಾಡಿದ್ರೂ ಆಯಿತು. ಇಲ್ಲಾಂದರೆ 5 ಎಣ್ಣೆಗಳನ್ನು ಪ್ರತ್ಯೇಕವಾಗಿ ದೀಪ ಹಚ್ಚಿಟ್ರೂ ಆಯಿತು. ಮನೆಯಲ್ಲಿ ನೀವು ಹಚ್ಚಿಟ್ಟು ಅನನ್ಯವಾಗಿ ನಿಮ್ಮ ಪ್ರಾರ್ಥನಾ ದೇವತೆಗಳೇನಿದ್ದಾರೋ ಅವರೆಲ್ಲರನ್ನು ಕೂಡ ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಮೇಧಾ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಬಹಳ ಮುಖ್ಯವಾಗಿ ಗುರುವು ಸಂಪನ್ನಕಾರಕನು, ಧನಕಾರಕನು, ಜ್ಞಾನಕಾರಕನು, ಬುದ್ಧಿಕಾರಕನು, ವಿದ್ಯಾಕಾರಕನು, ವಿಶೇಷವಾಗಿ ಪುತ್ರಕಾರಕನು, ಸಾಂದರ್ಭಿಕವಾಗಿ ಎಲ್ಲ ವಿಚಾರದಲ್ಲೂ ಕೂಡ ಮಾನ್ಯತೆಯನ್ನು ಸಿಗುವ ಹಾಗೆ ಅನುಗ್ರಹವನ್ನು ಸಿಗಬೇಕಾದ್ರೆ ಬಹಳ ಮುಖ್ಯವಾಗಿ ಗುರುವಿನ ಪಾತ್ರ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಮೇಧಾ ದಕ್ಷಿಣಾಮೂರ್ತಿ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಖ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಖ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಅಂದರೆ ವಿದ್ಯಾರ್ಥಿಗಳಿಗೆ ವಿದ್ಯೆ ಬೇಕು, ಮನುಷ್ಯನ ಜೀವನದುದ್ದಕ್ಕೂ ಜ್ಞಾನ ಬೇಕು. ಮಖ್ಯಂ ಮೇಧಾಂ, ಮೇಧ ಅಂದರೆ ಏನು? ಹೆಚ್ಚಿನ ಮಾತ್ರದಲ್ಲಿ ಅನುಕೂಲಕರವಾಗಿರ್ತಕ್ಕಂಥದ್ದು. ಪ್ರಜ್ಞಾಂ, ಪ್ರಜ್ಞೆ ಬೇಕು. ವಿದ್ಯಾಂ ಬುದ್ಧಿಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ವಿದ್ಯಾ ಬುದ್ಧಿಗಳು ಪ್ರತಿನಿತ್ಯವೂ ಕೂಡ ಕಲಿಕೆ ಅಂತಕ್ಕಂಥದ್ದು ನಿತ್ಯ ನಿರಂತರವಾಗಿ ಸಮುದ್ರದ ಹಾಗೆ ಇರ್ತಕ್ಕಂಥದ್ದು ಕಲಿಕೆ. ಹಾಗಾಗಿ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು ನಾನು ತಿಳಿಸಿದ ಮಂತ್ರವನ್ನು ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಖ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ ಅಂತೇಳಿ ಇವತ್ತಿನ ದಿವಸ ಅವರು ಯಾವೆಲ್ಲ ಲೆಕ್ಕಾಚಾರಗಳು ಮಾಡ್ತಾ ಇರ್ತಕ್ಕಂಥ ಗ್ರಂಥಗಳನ್ನು ಅಥವಾ ಭಗವದ್ಗೀತೆ, ರಾಮಾಯಣ ಇದೆಲ್ಲ ಗ್ರಂಥಗಳನ್ನು ಇಟ್ಟು, ಪುರಾಣಗಳನ್ನು, ಅಷ್ಟಾದಶ ಪುರಾಣಗಳ ಗ್ರಂಥಗಳನ್ನು ಇಟ್ಟು ಪೂಜೆ ಮಾಡಿ ಅನನ್ಯವಾಗಿ ಈ ಒಂದು ದಕ್ಷಿಣಾಮೂರ್ತಿಯ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ, ಅದನ್ನು ಪಠನೆ ಮಾಡೋದ್ರಿಂದ ಅವ್ರಿಗೆ ಇಲ್ಲಿಂದ ಏನಂದರೆ ಕೆಲವೆಲ್ಲ ಮಂತ್ರಗಳನ್ನು ಗುರುದೀಕ್ಷೆಯಿಂದ ತಗೊಳ್ಬೇಕಾಗುತ್ತೆ. ಆದರೆ ಇವತ್ತಿನಿಂದ ಈ ಒಂದು ಪರ್ವಕಾಲದಲ್ಲಿ ಪ್ರಾರಂಭ ಮಾಡೋದ್ರಿಂದ, ಯಾಕಂದರೆ ಈ ಜಗತ್ತಿಗೆ ಅಧಿಕಾರಕನಾಗಿರ್ತಕ್ಕಂಥವನು ಭೂತನಾದನಾದಂಥ ಸಾಕ್ಷಾತ್ ಸಾಂಬಶಿವನು ಪರಮೇಶ್ವರನೇ ಆಗಿರೋದ್ರಿಂದ ಪರಮೇಶ್ವರನನ್ನೇ ಗುರುವಾಗಿ, ಯಾಕಂದರೆ ಮೂಲ ದಕ್ಷಿಣಾಮೂರ್ತಿಯ ಮೂಲ ಇಲ್ಲಿಗೆ ವಿದ್ಯೆಗೆ ಅಧಿಕಾರಕನಾಗಿರ್ತಕ್ಕಂಥವನು ಅವನೇ. ಹಾಗಾಗಿ ಪಿತೃಗಳ ಅನುಕೂಲಕರವಾಗಿರ್ತಕ್ಕಂಥ, ಯಾಕಂದರೆ ಇವತ್ತು ಉತ್ತರ ನಕ್ಷತ್ರ ಇರ್ತಕ್ಕಂಥದ್ದು ಪಿತೃಕಾರಕವಾಗಿರ್ತಕ್ಕಂಥ ನಕ್ಷತ್ರ. ನಮ್ಮ ಪೂರ್ವ ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂಥ ಪುಣ್ಯಕರ್ಮಾದಿಗಳನ್ನು ಪುಣ್ಯ ಫಲಪ್ರದ ಅಂತೇಳಿ ಹೇಳುತ್ತೆ ಲಲಿತಾ ಸಹಸ್ರನಾಮದಲ್ಲಿ. ನೀವೇನು ಪುಣ್ಯಾದಿಗಳನ್ನು ಮಾಡಿದ್ದೀರೋ ಆ ಎಲ್ಲ ಫಲಗಳನ್ನು ಕೂಡ ನೀವು ನಿಮ್ಮ ಜೀವನಕ್ಕೆ ಬೇಕಾದ ರೀತಿಯಲ್ಲಿ ಅಳವಡಿಸಿಕೊಂಡು ಅದನ್ನು ನೀವು ಉತ್ತಮೋತ್ತಮವಾಗಿ ಬೆಳೆಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇರತಕ್ಕಂಥದ್ದು ಇವತ್ತಿನ ದಿನ. ಹಾಗಾಗಿ ಮನೆಯಲ್ಲಿ ಇರ್ತಕ್ಕಂಥ ಗೃಹಿಣಿ ಆಗಿರ್ಬೋದು, ಎಲ್ಲ 90 ವರ್ಷದ ವಯೋವೃದ್ಧರಾಗಿದ್ದರೂ ಕೂಡ ಇವತ್ತಿನ ದಿವಸ ಗುರುಗಳ ಪ್ರಾರ್ಥನೆ ಮಾಡಿ, ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರಬಹುದಾಗಿರ್ತಕ್ಕಂಥ ಎಲ್ಲ ಅಡೆತಡಾದಿಗಳು, ಆ ಅಡಚಣೆಗಳು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನಿಂದ ಈ ಒಂದು ಮಂತ್ರವನ್ನು ನಿರಂತರವಾಗಿ ನೀವು ಪಠನೆ ಮಾಡೋದ್ರಿಂದ ನಿಮ್ಮ ಬದುಕಿನಲ್ಲಿ ನಿಮಗೆ ಅವಗಾಹನೆಗೆ ಇಲ್ಲದ ಆಗ ರೀತಿಯಲ್ಲಿ ನಿಮ್ಮನ್ನು ಅದು ದಾರಿಯುಕ್ತವಾಗಿ ಕರ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಖಂಡಿತವಾಗಿ ಶುಭಪ್ರದವಾದಂಥ ಸುಪರ್ವಕಾಲವಾದಂಥ ಇವತ್ತಿನ ಭಾನುವಾರದ ದಿವಸ ಈ ಮಂತ್ರೋಚ್ಚಾರವನ್ನು ಮಾಡಿ ಖಂಡಿತ ಲಾಭ ಆಗುತ್ತೆ. ಶುಭವಾಗಲಿ. ಹಾಗೆ ಗುರುಗಳೇ, ಆಭಿಚಾರ ಪ್ರಯೋಗ ಮತ್ತು ಕೃತ್ರಿಮ ಪ್ರಯೋಗದ ವ್ಯತ್ಯಾಸ ಏನು ಗುರುಗಳೇ? ಸರ್ವಸ್ವರೂಪೆ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ ಅಂತೇಳಿ ಕಲಿಯುಗದಲ್ಲಿ, ಕಲಿಯುಗ ಅಂತಕ್ಕಂಥದ್ದು ಯಾಕೆ ಕಲಿಯುಗಕ್ಕೆ ಕಲಿಯುಗ ಅಂತ ಬಂತು ಅಂದರೆ, ನಿತ್ಯ ನಿರಂತರವಾದ ಕಲಿಕೆಯಲ್ಲಿ ಆಸಕ್ತಿಯನ್ನು ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅದು ತನ್ನ ಉಸಿರಾಗಿ ಹೆಸರಾಗಿ ಬೆಳೆಯುವಂಥ ಒಂದು ವ್ಯವಸ್ಥೆಯಲ್ಲಿ ಕಲಿಯುಗ ಅತ್ಯಂತ ಮಹತ್ತರವಾದಂಥ ಪಾತ್ರವನ್ನು ವಹಿಸಿರುತ್ತೆ. ಈಗ ಧ್ಯಾನಕ್ಕೆ, ಪೂಜೆಗೆ, ಅನುಷ್ಠಾನಕ್ಕೆ ತನ್ನದೇ ಆದಂಥ ಮಹತ್ವ ಇರತಕ್ಕಂಥದ್ದಾಗುತ್ತೆ. ಸಂಸ್ಕಾರ ಅಂತಕ್ಕಂಥದ್ದು ಒಂದು ಶುಭ್ರಗೊಳಿಸಿದ ಬಟ್ಟೆಯನ್ನು
ನಾವು ಹೇಗೆ ಐರನ್ ಮಾಡಿದಾಗ ಅದು ನಮಗೆ ಯೋಗ್ಯವಾಗಿ ಹಾಕ್ಕೊಳ್ಳಿಕ್ಕೆ ಯೋಗ್ಯವಾಗ್ತಕ್ಕಂಥದ್ದು, ಸುಂದರವಾಗಿ ಕಾಣಲಿಕ್ಕೆ ಯೋಗ್ಯವಾಗ್ತಕ್ಕಂಥದ್ದು ಆಗುತ್ತೋ ಹಾಗೆ ನಮ್ಮ ಬದುಕಿನಲ್ಲೂ ಕೂಡ ನಾವು ನಿತ್ಯ ಏನಂದರೆ ಲೌಕಿಕ ಸ್ನಾನಾದಿಗಳನ್ನು ಮಾಡ್ತೀವಿ. ಬಾಹ್ಯ ಸ್ನಾನಗಳನ್ನು ಅಂತರ್ಮುಖವಾಗಿ ಸ್ನಾನವನ್ನು ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಕೆಲವೊಂದಷ್ಟು ಪರ್ವಕಾಲಗಳಿರ್ತಕ್ಕಂಥದ್ದಾಗುತ್ತೆ. ಇಲ್ಲಿ ನಾವು ಕೃತ್ರಿಮ ಅಂತಕ್ಕಂಥದ್ದು, ಆಭಿಚಾರ ಅಂತಕ್ಕಂಥದ್ದು ಎರಡು ವಿಚಾರದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ. ಏನಪ್ಪ ಈ ಕೃತ್ರಿಮ ಆಭಿಚಾರ ಅಂದರೆ, ಮನುಷ್ಯನನ್ನು ಈ ಸಮಯದಲ್ಲಿ ಇಲ್ಲಿಂದ ಇಲ್ಲಿ ತನಕ ಇವನ ಮೇಲೆ ದಾಳಿ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಬಹಳ ಮುಖ್ಯವಾಗಿ ನಾವು ಆಭಿಚಾರ ಅಂತ ಕರಿತೀವಿ. ಆ ವಿಚಾರ, ಇವನು ಇಲ್ಲಿಂದ ಬೆಳವಣಿಗೆ ಆಗಿದ್ದಾನೆ, ಇಲ್ಲಿ ಇವನನ್ನು ನಾವು ಕಂಟ್ರೋಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ಲು, ಹೋಗ್ತಾ ಇರತಕ್ಕಂಥ ಗಾಡಿಗೆ ಬ್ರೇಕ್ ಹಾಕಿದಾಗ ತನ್ನ ಸ್ಪೀಡನ್ನು ಆಟೋಮೆಟಿಕ್ಲಿ ಅದು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಬಲವಂತದಿಂದ ಬ್ರೇಕ್ ಅಪ್ಲೈ ಮಾಡ್ತಕ್ಕಂಥದ್ದು ಆಗ್ತೀವಿ. ಅದರ ವ್ಯವಸ್ಥೆಯನ್ನು ನಾವು ಬಂಧನ ಮಾಡ್ತಕ್ಕಂಥದ್ದಕ್ಕೆ ಆಭಿಚಾರ ಅಂತ ಕರಿತೀವಿ. ಒಬ್ಬ ಮನುಷ್ಯನು ಸುಲಲಿತವಾಗಿ ತನ್ನ ಬದುಕನ್ನು ಅವನು ಉದ್ಯೋಗ ಮಾಡ್ತಾ ಇದ್ದನೋ, ವ್ಯಾಪಾರ ಮಾಡ್ತಾ ಇದ್ದನೋ, ಆ ವಿಚಾರ ಅಲ್ಲ. ಬದುಕಿನಲ್ಲಿ ಸುಖ, ಶಾಂತಿ, ಸಮೃದ್ಧತೆಯಿಂದ ತನ್ನ ಕುಟುಂಬದ ಸಹೋದ್ಯೋಗದೊಂದಿಗೆ ಬದುಕನ್ನು ಅವನು ನಿರ್ಮಿಸಿಕೊಂಡು ಒಂದು ತನ್ನದೇ ಆದಂಥ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂಥವನು ಆಗ್ತಾನೆ. ಆ ಬದುಕಿನಲ್ಲಿ ದಾಳಿ ಮಾಡತಕ್ಕಂಥದ್ದನ್ನು ನಾವು ಆಭಿಚಾರ ಅಂತ ಕರಿತೀವಿ. ಇದಕ್ಕೆ ವಾಮಾಚಾರ ಅಥವಾ ಆಭಿಚಾರ ಅಂತಕ್ಕಂಥದ್ದು ಅಂದರೆ ಅವನ ಬದುಕಿಗೆ ಫುಲ್ ಸ್ಟಾಪ್ ಮಾಡ್ತಕ್ಕಂಥದ್ದಕ್ಕೆ ಏನಂತೀವಿ? ಆಭಿಚಾರ ಅಂತ ಕರಿತೀವಿ. ಕೃತ್ರಿಮ ಅಂದರೆ ಏನು? ಕೃತ್ರಿಮ ಅಥವಾ ಕೃತ್ರಿಮ ಅಂತ ಕರಿತೀವಿ. ಈ ಕೃತ್ರಿಮ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ, ನಾವು ಮನುಷ್ಯನಿಗೆ ಕಾಮಕ್ರೋಧ ಲೋಭ ಮದ ಮತ್ಸರ ಅಂತಕ್ಕಂಥ ಅರಿಷಡ್ ವರ್ಗಗಳಲ್ಲಿ ನಾವು ಇರ್ತೀವಿ. ಅದು ಯಾರನ್ನು ಹೊರತುಪಡಿಸಿಲ್ಲ, ನನ್ನನ್ನು ಹೊರತುಪಡಿಸಿಲ್ಲ, ನಿಮ್ಮನ್ನು ಹೊರತುಪಡಿಸಿಲ್ಲ, ನಿಮ್ಮನ್ನು ಹೊರತುಪಡಿಸಿಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ಸಮಯದಲ್ಲಿ ಕೋಪ ಬರಲ್ವಾ? ಒಂದಲ್ಲ ಒಂದು ಸಮಯದಲ್ಲಿ ದುಃಖ ಆಗಲ್ವಾ? ಒಂದಲ್ಲ ಒಂದು ಸಮಯದಲ್ಲಿ ಸಂತೋಷ ಆಗಲ್ವಾ? ಎಲ್ಲ ಆಗುತ್ತೆ. ಹಾಗಾಗಿ ಆ ಕಾಮಕ್ರೋಧ ಲೋಭ ಮದಮತ್ಸರಾದಿಗಳ ಯಾವ ಆ ಒಂದು ಆಭಿಚಾರ ಅಂತಕ್ಕಂಥದ್ದಿದೆಯೋ, ಯಾವ ಈ ಒಂದು ಅರಿಷಡ್ ವರ್ಗಗಳಲ್ಲಿ ಯಾವುದನ್ನು ಹೆಚ್ಚು ಮಾಡಿಕೊಂಡಾಗ ಇನ್ನೊಬ್ಬರಿಗೆ ತೊಂದರೆ ದಾಳಿ ಮಾಡ್ತಕ್ಕಂಥದ್ದನ್ನು ನಾನು ವಾಮಾಚಾರ ಅಂತಕ್ಕಂಥದ್ದು, ಆಭಿಚಾರ ಅಂತಕ್ಕಂಥದ್ದು, ಅದನ್ನು ದಾಳಿ ಅಂತ ನಾವು ಕರಿತೀವಿ. ಇದನ್ನು ನಾಶ ಅಂತ ಕರಿತೀವಿ. ಯಾವುದನ್ನು? ಕೃತ್ರಿಮ ಅಂದರೆ ಅದನ್ನು ಪ್ಲಸ್ ತ್ರಿಮ ಅಂದರೆ ವಿಸರ್ಜನೆ ಮಾಡ್ತಕ್ಕಂಥದ್ದು ಅಂತ, ಶಿಥಿಲ ಮಾಡ್ತಕ್ಕಂಥದ್ದು ಅಂತ. ಒಬ್ಬ ಈ ಷಟ್ಕರ್ಮಗಳು ಅಂತ ಬರುತ್ತೆ. ಮೊದಲನೇದಾಗಿ ಅವನನ್ನು ತಟಸ್ಥ ನೀತಿಗೆ ಕರ್ಕೊಂಡು ಹೋಗ್ತೀವಿ. ಮೊದಲನೇದಾಗಿ ಅವನಿಗೆ ಏನೋ ಆಗ್ತಾ ಇದೆ ಅಂತಕ್ಕಂಥ ಭಾವನೆ ಅವನ ಮನಸ್ಸಿನಲ್ಲಿ ಹುಟ್ಟುತ್ತೆ. ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು ವಶವನ್ನು ಮಾಡ್ಕೊಳ್ತೀವಿ. ಇದರಲ್ಲಿ 6 ರೀತಿಯಾದಂಥ ದಾಳಿ ಮಾಡ್ತಕ್ಕಂಥದ್ದು ಆಭಿಚಾರ ಕೃತ್ರಿಮ ದೋಷದಲ್ಲಿ ಇರ್ತಕ್ಕಂಥದ್ದು, ಪ್ರಯೋಗದಲ್ಲಿ ಇರ್ತಕ್ಕಂಥದ್ದು. ಎರಡನೇದಾಗಿ ಅವನನ್ನು ಏನು ಮಾಡ್ತೀವಿ? ನಾವು ವಶವನ್ನು ಮಾಡ್ಕೊಳ್ತೀವಿ. ಇದಕ್ಕೊಂದು ಲೇಔಟ್ ರೆಡಿ ಮಾಡ್ತೀವಿ. ಈ ಲೇಔಟ್ ರೆಡಿ ಮಾಡಿ ಈ ಲೇಔಟ್ ಒಳಗಡೆ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಒಂದು ವಸ್ತುಗಳನ್ನು ಸಂಗ್ರಹಣೆ ಮಾಡಿಕೊಂಡು ಅದರ ಒಟ್ಟಿಗೆ ಕೆಲಸವನ್ನು ಮಾಡ್ತಕ್ಕಂಥದ್ದು. ಇದನ್ನೆಲ್ಲವೂ ಕೂಡ ನಿಶಾರಾತ್ರಿಯಲ್ಲೇ ಮಾಡ್ತಕ್ಕಂಥದ್ದು ಆಗುತ್ತೆ. ಇವತ್ತಿನ ಕಾಲಮಾನದಲ್ಲಿ ಈ ಥರದ್ದವರು ತುಂಬ ವಿರಳ ಇದ್ದಾರೆ. ಆದರೆ ಇಲ್ವಾ ಅಂದರೆ ಖಂಡಿತ ಇದ್ದಾರೆ. ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಪಾಪ ದೈನಂದಿನ ಬದುಕಿನಲ್ಲಿ ತುಂಬ ಜನ ಅವರ ಪ್ರಯತ್ನದಲ್ಲಿ ಸೋಲ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಆದರೆ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ಅವ್ರಿಗೆ ಎಲ್ಲೂ ಕೂಡ ಗೆಲುವು ಸಿಗದೇ ಇರ್ತಕ್ಕಂಥದ್ದಾಗುತ್ತೆ. ಏನು ಕಾರಣ ಅಂದರೆ ದೃಷ್ಟಿಬಾಧೆಗಳಿಂದನೂ ಬರುತ್ತೆ, ವಾಸ್ತವಿಕವಾಗಿ ಮನೆಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಿದ್ದಾಗಲೂ ಬರುತ್ತೆ, ಪೂರ್ವಜನ್ಮದಲ್ಲಿ ಪಂಚಮ ಭಾವಕ್ಕೆ ಮತ್ತು ಭಾಗ್ಯಭಾವಕ್ಕೆ ಸಮಸ್ಯೆಗಳು ಬಂದಾಗಲೂ ಈ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ. ಜಾತಕಾನುಸಾರದಲ್ಲಿ ನಾವು ಮಾಡಿರಬಹುದಾಗಿರ್ತಕ್ಕಂಥ ಇನ್ನೊಬ್ಬರಿಗೆ ಮಾಡಿರ್ತಕ್ಕಂಥ ದ್ರೋಹಾದಿಗಳ ನಿಮಿತ್ತವಾಗಿಯೂ ಕೂಡ ಈ ಸಮಸ್ಯೆಗಳು ಬರ್ತಕ್ಕಂಥದ್ದಾಗುತ್ತೆ. ಅದನ್ನು ನಾವು ಸೂಕ್ಷ್ಮವಾಗಿ ಕೂಲಂಕುಷವಾಗಿ ಆ ವ್ಯಕ್ತಿಗತವಾಗಿರ್ತಕ್ಕಂಥ ಸಮಯ ಮತ್ತು ಜಾತಕಾನುಸಾರದಲ್ಲಿ ನೋಡುವಂಥ ಒಂದು ಪದ್ಧತಿ ಇದೆ. ನೋಡಿ ಏನೋ ಆಗಿದೆ ಅಂದ ತಕ್ಷಣ ನಮಗೆ ಯಾರೋ ವಾಮಾಚಾರ ಮಾಡಿಸ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಅವರು ಆ ದೃಢ ನಿರ್ಧಾರ ಮಾಡ್ತಕ್ಕಂಥದ್ದು ಬೇಡ. ಆದರೆ ಈ ಸಮಸ್ಯೆಗಳಿಗೆ ನಾನಾ ಕಾರಣಗಳಿರ್ತಕ್ಕಂಥದ್ದಿದೆ. ಜ್ಯೋತಿಷ್ಯದಲ್ಲಿದೆ, ತಾನು ಮಾಡಿರ್ತಕ್ಕಂಥ ಕರ್ಮಗಳಿಂದಿದೆ, ತನ್ನ ಕುಟುಂಬದವರು ಮಾಡಿರ್ತಕ್ಕಂಥ ಆಭಿಚಾರ ಅಂದರೆ ವಿಚಾರಕ್ಕೆ ನಾವೀಗ ಸುಚಾರ ಆಭಿಚಾರ ಅಂತ, ಸುವಿಚಾರ ಅದು ನಾವು ಸುವಿಚಾರ ಅಂದರೆ ಒಳ್ಳೆಯದು ಅಂತ ಕರಿತೀವಿ. ಆಭಿಚಾರ ಅಂದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು, ರಾತ್ರಿ ಹಗಲು ಅಂತಕ್ಕಂಥದ್ದು, ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥದ್ದು. ಮುಖ್ಯವಾಗಿ ಏನಪ್ಪ ಅಂದರೆ ಈ ಪ್ರಯೋಗಾದಿಗಳಲ್ಲಿ ಬಹಳ ಮುಖ್ಯವಾಗಿ ಬಳಸ್ತಕ್ಕಂಥದ್ದು ವಸ್ತುಗಳು ಅತೀ ಗೌಪ್ಯವಾಗಿರ್ತಕ್ಕಂಥ ವಸ್ತುಗಳಾಗುತ್ತೆ. ಅದಾದ ನಂತರದಲ್ಲಿ ವಶ ಮಾಡಿಕೊಂಡು ವಶ ಆದ ನಂತರದಲ್ಲಿ ಸ್ತಂಭನ ಮಾಡ್ತಾರೆ.
ಸ್ತಂಭನ ಆದ ನಂತರದಲ್ಲಿ ವಿದ್ವೇಷಣ ಮಾಡ್ತಾರೆ, ಉದ್ವೇಷಣ ಆದ ನಂತರದಲ್ಲಿ ಉಚ್ಚಾಟನೆ ಮಾಡ್ತಾರೆ, ಉಚ್ಚಾಟನೆ ಮಾಡಿದ ನಂತರದಲ್ಲಿ ಕೊನೆಯದಾಗಿರ್ತಕ್ಕಂಥ ಹಂತ ಯಾವುದಪ್ಪ ಅಂದರೆ ಮಾರಣ. ಸ್ತಂಭನ, ಮೋಹನ, ಉಚ್ಚಾಟನ, ಆಕರ್ಷಣ, ವಿದ್ವೇಷಣ, ಮಾರಣ ಅಂತಕ್ಕಂಥ ಈ ಷಟ್ಕರ್ಮಗಳಲ್ಲಿ ಕಾರ್ಯಗಳನ್ನು, ಇದು ಸುದೀರ್ಘ ಪ್ರಯಾಣ. ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಇನ್ನೊಂದೇನಪ್ಪ ಅಂದರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಅವನಿಗೇನಾದರೂ ಶುಭಗ್ರಹಗಳ ದೃಷ್ಟಿ ಇದ್ದು ಶುಭಗ್ರಹಗಳ ದಶಾನುಕೂಲ ನಡೀತಾ ಇದ್ದರೆ, ಗುರುವಿನ ದಶಾನೋ ಬುಧನ ದಶಾನೋ, ಯಾಕಂದರೆ ಜಾತಕದಲ್ಲಿ ಯಾವ ಗ್ರಹನೂ ಅತ್ಯಂತ ಶುಭಪ್ರದನೂ ಅಲ್ಲ, ಯಾವ ಗ್ರಹನೂ ಅತ್ಯಂತ ಕೆಟ್ಟ ಗ್ರಹನೂ ಅಶುಭ ಗ್ರಹನೂ ಅಲ್ಲ. ಅವನವನ ಸಂಚಿತ ಅನುಸಾರಕ್ಕೆ, ಸಂಚಿತ ಕರ್ಮಕ್ಕೆ ಅನುಸಾರವಾಗಿ ಗ್ರಹಗಳ ಫಲಗಳನ್ನು ಕೊಡ್ತಾ ಇರತಕ್ಕಂಥದ್ದಾಗುತ್ತೆ. ಈ ವಿಚಾರದಲ್ಲಿ ಮಾರಣ ಪ್ರಯೋಗ ತನಕ ಮಾಡ್ತಕ್ಕಂಥ ಒಂದು ಪ್ರಯೋಗಗಳಿದ್ದಾವೆ. ಅದರಲ್ಲಿ ಬಳಕೆ ಮಾಡ್ತಕ್ಕಂಥ ವಸ್ತುಗಳು, ನಾನು ಅದನ್ನೇ ನಾಶ ಮಾಡ್ತಕ್ಕಂಥದ್ದು ಅಂತ. ಈಗ ನಮ್ಮ ಒಂದು ತೋಟದಲ್ಲಿ ಕಳೆ ಬಂದಾಗ ನಾವು ಅದು ಹಸಿರಾಗೇ ಇರುತ್ತೆ, ಕಳೆಯೂ ಹಸಿರಾಗೇ ಇರುತ್ತೆ, ನಮ್ಮ ಗಿಡವೂ ಹಸಿರಾಗಿರುತ್ತೆ. ಆದರೆ ಕಳೆಯಿಂದ ಗಿಡಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ಕಳೆಯನ್ನು ಕೀಳ್ತೀವಿ. ಹಾಗೆ ಮನುಷ್ಯನ ಬದುಕಿನಲ್ಲಿ ಅವನಿಗೆ ಎಲ್ಲ ಒಳ್ಳೆಯದಾಗ್ತಾ ಇರತಕ್ಕಂಥದ್ದಾಗಿರುತ್ತೆ. ಇದನ್ನು ನೇರವಾಗಿ ಅವರನ್ನು ಎದುರಿಸ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು. ಎರಡನೇದಾಗಿ ಏನಪ್ಪ ಅಂದರೆ, ಈ ವೃತ್ತಿರಂಗದಲ್ಲೂ ಕೂಡ ವೈಷಮ್ಯಗಳಿರ್ತಕ್ಕಂಥದ್ದಾಗುತ್ತೆ. ಅದು ರಾಜಕೀಯದಲ್ಲೇ ಅಲ್ಲ, ವೃತ್ತಿರಂಗದಲ್ಲೂ ಇದೆ. ಏನಾಗಿದೆ, ನಾವು ಅತ್ಯಲ್ಪರು. ಮನುಷ್ಯ ನೋಡಿ, ಜೀವನ ಅಂತಕ್ಕಂಥದ್ದು 60-70 ವರ್ಷಗಳಲ್ಲಿ ಮುಗಿತಾ ಇದೆ. ಅಂಥದ್ರಲ್ಲೂ ಕೂಡ ನಾವು ಇರ್ತಕ್ಕಂಥ ಒಂದು 10-20 ವರ್ಷಗಳ ಸಂತೋಷಕ್ಕೋಸ್ಕರವಾಗಿ ಸಾವಿರಾರು ಕುಟುಂಬಗಳನ್ನು ನಾಶ ಮಾಡಿರ್ತಕ್ಕಂಥ ಅದೆಷ್ಟೋ ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದೆ. ನಾವು ಇದನ್ನು ಮುಕ್ತವಾಗಿ ಹೇಳಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು ಸಾಕಷ್ಟು. ಇದಕ್ಕೆ ಪ್ರೇರಕವಾಗಿ ನಾನು ಯಾಕೆ ಮಾತನಾಡ್ತೀನಿ, ಇಷ್ಟು ನಾನು ಧೈರ್ಯವಾಗಿ ನಾನು ಮಾತನಾಡ್ತೀನಿ ಅಂದರೆ, ನನ್ನ ಅನುಭವದಲ್ಲಿರ್ತಕ್ಕಂಥದ್ದು, ನನಗೆ ಸಂಪರ್ಕದಲ್ಲಿರ್ತಕ್ಕಂಥ ಒಂದಷ್ಟು ಪರಂಪರಾಗತವಾಗಿ ಬಂದಿರತಕ್ಕಂಥ ಒಂದು ಸಾಧು ಸಂತರು, ಅಘೋರಿಗಳು, ನಾದಸಾಧುಗಳು, ಅವರ ಸಂಪರ್ಕದಲ್ಲಿದ್ದಾಗ ನಮಗೆ ಇದಕ್ಕೆಲ್ಲ ನಮಗೆ ಮೂಲ ಎಲ್ಲಪ್ಪ ಅಂದರೆ, ನಾವೀಗ ಒಂದು ಕ್ಷೇತ್ರವಾಗಿರ್ತಕ್ಕಂಥ ದಿವ್ಯತಮವಾದಂಥ ಕಾಮಾಖ್ಯ ಕ್ಷೇತ್ರದಲ್ಲಿ ಈ ಒಂದು ಅಂಬುಬಾಚೆ ಸಮಯದಲ್ಲಿ ಈ ಥರ ಎಲ್ಲ ರೀತಿಯಲ್ಲಿ, ಎಲ್ಲ ಪ್ರಾಂತ್ಯವಾರದಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಬರ್ತಾರೆ. ಯಾಕಂದರೆ ಅವರವರ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಬರ್ತಕ್ಕಂಥ ಜಗತ್ತಿನ ಕೀಲಿಕೈ ಬೀಗ ಆಗಿರ್ತಕ್ಕಂಥ ಕ್ಷೇತ್ರ ಅದು ಕಾಮಾಖ್ಯ ಕ್ಷೇತ್ರ. ಸಾಮಾನ್ಯರು ಹೋಗಿ ಸಾಮಾನ್ಯ ರೀತಿಯಲ್ಲಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ಬೇರೆ, ಅದು ವಿಶೇಷವಾಗಿ ಆ ಕ್ಷೇತ್ರ ಇರ್ತಕ್ಕಂಥ ವ್ಯವಸ್ಥೆನೇ ಮುಖ್ಯವಾಗಿ ಈ ಅಧಿಷ್ಠಾನ ಪರವಾಗಿರ್ತಕ್ಕಂಥ ದೇವತೆ ಕಾಮಾಖ್ಯ ಕ್ಷೇತ್ರ ಇರ್ತಕ್ಕಂಥದ್ದು. ಯಾರೆಲ್ಲ ಸಾಧಕರಿದ್ದಾರೋ ಅವರ ಫಲವನ್ನು, ಅಂದರೆ ಅವರ ದೀಕ್ಷೆಯನ್ನು ಅವರು ಬಲ ಮಾಡಿಕೊಳ್ಳುವ ಸಲುವಾಗಿರ್ತಕ್ಕಂಥ ಒಂದು ದಿವ್ಯತಮವಾದ ರಮಣೀಯವಾದಂಥ ಒಂದು ಕ್ಷೇತ್ರ. ಅಲ್ಲಿ ಸಾಮಾನ್ಯರಾಗಿ ನಾವು ಹೋದಾಗ ನಿಮಗೆ ಸಾಮಾನ್ಯ ಸಂಕಲ್ಪಗಳು ಇರ್ತಕ್ಕಂಥದ್ದು, ಮಕ್ಕಳ ಭಾಗ್ಯ ಇಲ್ಲ, ಮಕ್ಕಳ ಭಾಗ್ಯ ಅನುಕೂಲ ಆಗುತ್ತೆ, ಏನೋ ಸಮಸ್ಯೆಗಳು ಬರ್ತಾ ಇದೆ, ಆರೋಗ್ಯ ಸಮಸ್ಯೆವಾಗಿ ಬರ್ತದೆ. ಯಾಕಂದರೆ ಅವ್ಯಾಹತವಾಗಿ ಅಲ್ಲಿ ನಡೀತಾ ಇರ್ತಕ್ಕಂಥ ಪೂಜಾ ವಿಧಾನಗಳ ಪದ್ಧತಿಗಳೇನಿದ್ದಾವೋ ಅತಿ ಗೌಪ್ಯವಾಗಿ ನಡೆಯತಕ್ಕಂಥ ಪೂಜಾ ವಿಧಾನಗಳು. ಹಾಗಾಗಿ ಆ ಸಂಪರ್ಕದಲ್ಲಿ ಇರೋದರಿಂದ ನನಗೆ ಸಾಕಷ್ಟು ಯಾವತ್ತು ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲೂ ಕೂಡ ನನಗೆ ತಿಳಿದಿರ್ತಕ್ಕಂಥ ಈ ರೀತಿಯಾದಂಥ ತಾಂತ್ರಿಕ ಮಾರ್ಗದಲ್ಲಿ ಇರತಕ್ಕಂಥ ಪೂಜಾ ವಿಧಾನಗಳಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ನನಗೆ ತಿಳುವಳಿಕೆ, ನನಗೆ ಗೊತ್ತಿರ್ತಕ್ಕಂಥವ್ರು ಇದ್ದಾರೆ. ಆದರೆ ನಾವು ಈ ಸಂದರ್ಭದಲ್ಲಿ ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಆವಿಚಾರಾದಿಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆನ ನಮ್ಮ ಲೈಫಲ್ಲೂ ನಾವು ಮಾಡಲ್ಲ. ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂಥ ಧರ್ಮಪ್ರದವಾದಂಥ ಒಂದು ಸದುದ್ದೇಶ ಇಟ್ಕೊಂಡು ಸಿದ್ಧಿ ಸಂಕಲ್ಪಯುಕ್ತವಾಗಿ ಮಾಡ್ತಕ್ಕಂಥದ್ದಕ್ಕೆ ಖಂಡಿತ ನಾವು ಯಾವತ್ತೂ ಕೂಡ ಅದರೊಟ್ಟಿಗೆ ಲಕ್ಷ್ಯ ವಹಿಸ್ತೀವಿ. ಅದರಲ್ಲಿ ಖಂಡಿತ ಫಲವನ್ನು ನಾವು ಕಂಡಿದ್ದೀವಿ, ಶೀಘ್ರವಾಗಿ ಫಲವನ್ನು ಕಾಣ್ತಕ್ಕಂಥ ವ್ಯವಸ್ಥೆ ನಮ್ಮ ಹತ್ರ ಸಿಕ್ಕಿರ್ತಕ್ಕಂಥದ್ದು ಇದೆ. ಹಾಗಾಗಿ ಏನಪ್ಪ ಅಂದರೆ, ಬಹಳ ಮುಖ್ಯವಾಗಿ ಒಬ್ಬ ಜ್ಯೋತಿಷಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಅಧಿಷ್ಠಾನ ದೇವತೆಯ ಆರಾಧನೆ. ಆ ಶಕ್ತಿ ನನಗೆ ಅಮ್ಮನವ್ರು ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ. ಅವಳ ಭಿಕ್ಷೆಯಿಂದ ನಾನು ಇವತ್ತಿನ ದಿವಸ ಇದೆಲ್ಲ ಮಾತನಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಏನಪ್ಪ ಅಂದರೆ, ಇಂದಿನ ಜನ್ಮದಲ್ಲಿ ಇರ್ತಕ್ಕಂಥ ಕರ್ಮಾದಿಗಳನ್ನು ಈ ಜನ್ಮದಲ್ಲಿ ಯಾರ್ದೋ ಒಬ್ಬರ ಮುಖಾಂತರವಾಗಿ ನಮ್ಮನ್ನು ಕಾಡ್ತಕ್ಕಂಥದ್ದಾಗುತ್ತೆ. ಈಗ ತಂದೆ ಮಕ್ಕಳು ಮಾತು ಕೇಳದೇ ಇದ್ದಾಗ ತಂದೆ ನಿತ್ಯ ನಿರಂತರವಾಗಿ ಅವನಿಗೆ ಬಾಕಿ ಪ್ರಪಂಚದಲ್ಲಿ, ಲೌಕಿಕ ಪ್ರಪಂಚದಲ್ಲಿ ಎಷ್ಟೇ ಉನ್ನತ ಸ್ಥಾನವಿದ್ದರೂ ಕೂಡ ಮನೆಯಲ್ಲಿ ಕುಂದೋಗ್ತಾ ಇರತಕ್ಕಂಥವನಾಗುತ್ತೆ. ಇದ್ರೂ ಕೂಡ ಪ್ರಯೋಗ ಮಾಡಿರ್ತಕ್ಕಂಥದ್ದಾಗುತ್ತೆ. ಆ ಮಕ್ಕಳ ಮೇಲೆ ಪ್ರಯೋಗ ಮಾಡಿ ತಂದೆ ತಾಯಿಗಳಿಗೆ ಡಿಸ್ಟರ್ಬ್ ಮಾಡ್ತಕ್ಕಂಥ ಎಲ್ಲ ವಿಧಾನಗಳಿದೆ ಈಗ ಸಾಕಷ್ಟು. ಯಾಕಂದರೆ ಇವತ್ತಿನ ಕಾಲಮಾನದಲ್ಲಿ ರಸ್ತೆಯಲ್ಲಿ ಬೀದಿಗಳಲ್ಲೂ ಕೂಡ ನಾವು ಆ ವಶ್ಯ ಮಾಡ್ತೀವಿ, ಈ ವಶ್ಯ ಮಾಡ್ತೀವಿ ಅಂತಕ್ಕಂಥ ಒಂದು ಬೋರ್ಡ್ಗಳನ್ನು ನೋಡ್ತೀವಿ. ಇದೆಲ್ಲ ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತೇಳಿ, ಈ ಬಹುಕೃತ ವೇಷದಲ್ಲಿ ನಾನಾ ವೇಷ ನಾನಾ ರೂಪ ಅಂತೇಳಿ ನಾವು ಎಲ್ಲ ಲೋಕಾರೂಢಿಯಾಗಿರ್ತಕ್ಕಂಥದ್ದಿದೆ. ಹಾಗಾಗಿ ಸುದೀರ್ಘವಾಗಿ ಇದು ಒಂದು ಪ್ರೋಸೆಸ್. ಇದು ರುದ್ರಯಾಮಳ ತಂತ್ರ ಅಂತಕ್ಕಂಥ ಒಂದು ತಂತ್ರ ಇದೆ. ಇದರಲ್ಲಿ ಸಾಕ್ಷಾತ್ ಪರಮೇಶ್ವರನೇ ಪಾರ್ವತಿಗೆ ಉಪದೇಶ ಮಾಡಿರ್ತಕ್ಕಂಥದ್ದು. ಈ ಬೀಜಾಕ್ಷರಗಳಂತ ಏನು ಹೇಳ್ತೀವೋ, ಈ ಬೀಜಾಕ್ಷರಗಳನ್ನು ಒಂದು ಯಂತ್ರವನ್ನು ನಿರ್ಮಾಣ ಮಾಡಿ ಬೀಜಾಕ್ಷರಗಳನ್ನು ಅದರಲ್ಲಿ ಆವಿರ್ಭವಿಸಿ
ಅದಕ್ಕೆ ಪುರಸ್ಚರಣ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಈ ವ್ಯಕ್ತಿಗಳು ಯಾರನ್ನು ನಾವು ಮಾಡಬೇಕು ಅಂದ್ಕೊಂಡು ಇರ್ತಾರೋ ಅವ್ರದ್ದು ಏನಾದರೂ ವಸ್ತುಗಳನ್ನು ಸಂಗ್ರಹಣೆ ಮಾಡಿ ಒಂದೇ ಮೂರ್ತಿ ರೂಪಕ್ಕೆ ತರ್ತಾರೆ. ಆ ಮೂರ್ತಿ ರೂಪದಲ್ಲಿ ಕೆಲವೊಂದಷ್ಟು ಕಠೋರವಾಗಿರ್ತಕ್ಕಂಥ ಒಂದಷ್ಟು ಏನಂದರೆ ನಾವು ಕೆಲವು ವಸ್ತುಗಳನ್ನು ಹೊರಗಡೆ ಹೇಳಬಾರ್ದು, ಆ ರೀತಿಯಾದಂಥ ವನಸ್ಪತಿಗಳನ್ನು ಸಿದ್ಧ ಮಾಡಿಕೊಂಡು ಈ ಕೃತ್ರಿಮ ಪ್ರಯೋಗದಲ್ಲಿ ಆ ವಸ್ತುಗಳನ್ನು ಬಳಸಿ ಒಂದು ಮೂರ್ತಿ ಆಕಾರವನ್ನು ಮಾಡ್ತಾರೆ. ಆಕಾರ ಮಾಡಿದ ನಂತರದಲ್ಲಿ ಅದಕ್ಕೆ ಅವ್ರದ್ದು ಏನೆಲ್ಲ ವಸ್ತುಗಳು ಸಿಕ್ಕಿರುತ್ತೋ, ಎಂಜಲು, ನಾವು ನಖ ಅಂದರೆ ಉಗುರು, ಮಣ್ಣು, ಕೇಶ, ಇದೆಲ್ಲ ಕೂಡ ಇದು ಮಾಡಿ ಒಂದು ಪುತ್ಥಳಿಯನ್ನು ತಯಾರು ಮಾಡ್ತಾರೆ. ಪುತ್ಥಳಿ ಅಂದರೆ ಒಂದು ಆಕಾರವನ್ನು ತಯಾರು ಮಾಡಿ ಅದನ್ನು ಒಂದಷ್ಟು ಮಂಡಲ ಕೋಣಾಕಾರದಲ್ಲಿ ಒಂದು ಮಂಡಲವನ್ನು ಲಿಖವನ್ನು ಬರೀತಾರೆ. ಅದರಲ್ಲಿ ಅದನ್ನು ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿ ಆ ಎಲ್ಲ ಏನೆಲ್ಲ ಕೆಲಸಗಳಾಗಬೇಕಾಗಿರ್ತಕ್ಕಂಥದ್ದಿರುತ್ತೋ ಅದನ್ನೆಲ್ಲ ಆ ಸಿದ್ಧಸಂಕಲ್ಪಯುಕ್ತವಾಗಿ ಆ ಒಂದು ಇದರಲ್ಲಿ ಅದನ್ನು ತುಂಬ್ತಾರೆ. ಅದಕ್ಕೆ ಫಸ್ಟು ಬೊಂಬೆಗೆ ಪ್ರಾಣ ಕೊಡ್ತಾರೆ. ಪ್ರಾಣ ಕೊಟ್ಟು ಇದನ್ನೆಲ್ಲ ತುಂಬಿ ಇವರು ಕೂತ್ಕೊಂಡು ಜಪ ಅಂದರೆ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥವ್ರು, ಒಂದು ಮಂತ್ರಾನುಷ್ಠಾನದಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಮಾಡ್ತಾ ಏನಾಗುತ್ತೆ, ತನಗೆ ತಾನೇ ಅದು ಪಚನ ಆಗ್ತಕ್ಕಂಥ ಒಂದು ಕ್ರಿಯೆ ಇದೆ. ಅಥವಾ ಅದನ್ನು ತಗೊಂಡೋಗಿ ಇಲ್ಲಾದರೂ ಸಮುದ್ರದಲ್ಲಿ ಬಿಡ್ತಕ್ಕಂಥದ್ದು, ಸಮುದ್ರ ಮಧ್ಯದಲ್ಲಿ ಬಿಡ್ತಕ್ಕಂಥದ್ದು, ಸಮುದ್ರ ಜಾಗದಲ್ಲಿ ಅದನ್ನು ಉಳ್ತಕ್ಕಂಥದ್ದು, ಸ್ಮಶಾನದ ಬಾಗಿಲಲ್ಲಿ ಉಳ್ತಕ್ಕಂಥದ್ದು. ಸ್ಮಶಾನಕ್ಕಿಂತ ಸ್ಮಶಾನ ಬಾಗಿಲಲ್ಲಿ ಉಳ್ತಾರಲ್ವ, ಅದು ಶೀಘ್ರ ಫಲ ಕೊಡ್ತಕ್ಕಂಥದ್ದಾಗುತ್ತೆ. ಯಾಕೆಂದರೆ ಸ್ಮಶಾನ ಅಂದರೆ ಒಂದು ಜಾಗ ಆಗಿರುತ್ತೆ. ಈಗ ಯಾವುದೋ ಒಂದು ಗೋರಿ ಹತ್ರ ಹೋಗಿ ಕೂತ್ಬಿಟ್ರೆ ಅದು ಅದೇ ಜಾಗಕ್ಕೆ ಸೀಮಿತ ಆಗಿಬಿಡುತ್ತೆ. ಆದರೆ ಸ್ಮಶಾನದ ಬಾಗಿಲು ನಿತ್ಯವೂ ಕೂಡ ಆ ಪರ್ಯಟನೆ ನಡೀತಾ ಇರ್ತಕ್ಕಂಥದ್ದಾಗಿರುತ್ತೆ. ಸಾಕ್ಷಾತ್ ಪರಮೇಶ್ವರನು, ಯಾಕೆಂದರೆ ನಾವು ಅವನಿಗೆ ಸ್ಮಶಾನವಾಸಿ ಅಂತ ನಾವು ಕರಿತೀವಿ. ಈ ಭೂತನಾಥನಾಗಿರ್ತಕ್ಕಂಥ ಶೃಣುದೇವಿ ಪ್ರವಕ್ಷಾಮಿ ಸಾಧನಂ ಸರ್ವತಂತ್ರನಂ, ಎಲ್ಲ ಸಾಧನೆಯೂ ಕೂಡ ರುದ್ರಯಾಮಾಲಾ ತಂತ್ರದಲ್ಲಿರ್ತಕ್ಕಂಥ ಒಂದು ಪದ್ಧತಿಯಲ್ಲಿ ನಡೀತಕ್ಕಂಥದ್ದಾಗಿರುತ್ತೆ. ನಾವು ರಾವಣಾಸುರನು ಹೇಗೆ ನಾವು ಅಷ್ಟೊಂದು ಪ್ರಖರವಾಗಿರ್ತಕ್ಕಂಥ ಶಕ್ತಿಯನ್ನು ಪಡ್ಕೊಂಡು ಅಂದರೆ ಆ ತಾಯಿಯ ಜಗದಂಬೆ ಆಗಿರ್ತಕ್ಕಂಥ ಒಂದು ಮಾಲೆ ಇದೆ ಅಲ್ವಾ, ಈ ಮಾಲೆನ ಇಟ್ಕೊಂಡು ನಾವು ಅಗೋರಿಗಳನ್ನು ನೋಡ್ತೀವಿ, ಎಡಗಡೆ ಹಿಂಗೆ ಇಟ್ಕೊಂಡು ಧ್ಯಾನ ಮಾಡ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಅವ್ರು ಹೇಳಿದ್ದು ನಡೀತಾ ಇರ್ತಕ್ಕಂಥದ್ದಾಗುತ್ತೆ. ಆ ರೀತಿಯಾಗಿ ಅನುಷ್ಠಾನವನ್ನು ಹೊಂದಿರತಕ್ಕಂಥ ಸಾಕಷ್ಟು ಮಹಾತ್ಮರು ನಮ್ಮ ಕಾಮಾಖ್ಯ ಕ್ಷೇತ್ರಕ್ಕೆ ಬರ್ತಾ ಇರತಕ್ಕಂಥವ್ರು ಆಗ್ತಾರೆ. ಅವ್ರು ಯಾರಿಗೂ ಗೊತ್ತಾಗಲ್ಲ, ಆದರೂ ಅವರೆಲ್ಲ ಅಷ್ಟು ಅಚೇತನವಾದ ಶಕ್ತಿ ತುಂಬಿಕೊಂಡಿರ್ತಕ್ಕಂಥವ್ರು ಆಗ್ತಾರೆ. ಯಾಕಂದರೆ ನಿತ್ಯ ನಿರಂತರವಾಗಿ ಈಗ ನಾವು ನಾಗಸಾಧುಗಳನ್ನು ಅಥವಾ ಅಘೋರಿಗಳನ್ನು ನೋಡಿದಾಗ ಅವರು ಬಾಹ್ಯ ಪ್ರಪಂಚಕ್ಕೆ, ಲೌಕಿಕ ಪ್ರಪಂಚಕ್ಕೆ ತುಂಬ ವ್ಯತ್ಯಾಸವನ್ನು ನೋಡಲ್ಲ. ನಾವು ಕೆಲವು ನಾಗಸಾಧುಗಳನ್ನು ನೋಡ್ತೀವಿ, ಅಘೋರಗಳನ್ನು, ಯಾಕಂದರೆ ಅವರು ಅನಿರ್ವಾಣವಾಗಿರ್ತಕ್ಕಂಥವ್ರು ಆಗ್ತಾರೆ. ಅವ್ರಿಗೆ ಯಾವುದು ಕೂಡ ಮುಖ್ಯವಾಗಿ ಈ ರೀತಿಯಾದಂಥ ಉತ್ಕೃಷ್ಟ ಸ್ಥಾನಕ್ಕೆ ಯಾರು ಹೋಗ್ತಾರೋ ಲೌಕಿಕ ಪ್ರಪಂಚದ ಅರಿವು ಅವ್ರಿಗಿರಲ್ಲ. ಆದರೆ ಇವತ್ತೆಲ್ಲ ನೀವು ಸಾಧುಗಳಲ್ಲೂ ಕೂಡ ತುಂಬ ಜನ ಬದಲಾಗಿದ್ದಾರೆ. ಸ್ವಲ್ಪ ಬೂಟಾಟಿಕೆಯಲ್ಲಿ ಇರ್ತಕ್ಕಂಥವ್ರು, ಒಳ್ಳೆ ಐಫೋನು, ಒಳ್ಳೆ ಫೋನ್ ಇಟ್ಕೊಂಡು ಅವ್ರದ್ದು ಲೈಫ್ನ ತುಂಬ ಇದರಲ್ಲಿ ಅವರು ಅನುಭವಿಸ್ತಾ ಇರ್ತಕ್ಕಂಥದ್ದು ಕೂಡ ಇದೆ. ಅವರೆಲ್ಲ ಏನಂದರೆ ಆ ಜಗತ್ತನ್ನು ಬಿಟ್ಟು ಈ ಕಡೆ ಬಂದುಬಿಟ್ಟಿರ್ತಾರೆ, ಸುಮ್ಮನೆ ವೇಷಧಾರಿಗಳಾಗಿರ್ತಕ್ಕಂಥವ್ರು ಆಗ್ತಾರೆ. ಆದರೆ ನಿಜವಾದ ವೇಷಧಾರಿಯನ್ನು ಆಗಿರ್ತಕ್ಕಂಥವ್ರು, ನಿಜವಾದ ಸೋಲನ್ನು ಹೊಂದಿರತಕ್ಕಂಥವ್ರು, ಅವ್ರು ಯಾವುದೇ ಕಾರಣಕ್ಕೂ ಆಪೇಕ್ಷೆಗಳನ್ನು ಇಟ್ಕೊಳ್ದಿರ ಒಳ್ಳೆ ಕೆಲಸವನ್ನೇ ಮಾಡ್ತಕ್ಕಂಥವ್ರು ಆಗ್ತಾರೆ. ಕೆಲವರು ಇವತ್ತಿನ ಆಸೆಗನುಸಾರವಾಗಿ ಕೆಲವು ಅದನ್ನು ಧರ್ಮವನ್ನು ಕೂಡ ನಾವು ಅದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಎಷ್ಟೋ ವಿಧಾನಗಳಿದೆ. ಅಂದರೆ ಅವರು ಬದುಕೋಕ್ಕೋಸ್ಕರವಾಗಿ 4 ಜನಗಳನ್ನು ತುಳಿಯುವಂಥ ವ್ಯವಸ್ಥೆಯೇ ಈ ವಾಮಾಚಾರದಲ್ಲಿ ಅತೀ ಉತ್ಕೃಷ್ಟವಾಗಿ ನಡೀತಾ ಇರತಕ್ಕಂಥ ಒಂದು ಪದ್ಧತಿ. ಹಾಗಾಗಿ ಕೃತ್ರಿಮ ಅಂದರೆ ನಾಶ ಮಾಡೋದು, ಆವಿಚಾರ ಅಂದರೆ ಅವ್ರ ಮೇಲೆ ದಾಳಿ ಮಾಡೋದು. 2 ವಿಧಾನಗಳಲ್ಲಿ ಮೊದಲು ದಾಳಿ ಮತ್ತು ಆಮೇಲೆ ಕಟ್ ಮಾಡ್ತಕ್ಕಂಥ ವಿಧಾನವನ್ನು ಆವಿಚಾರ ಅಥವಾ ವಾಮಾಚಾರ ಅಥವಾ ಕೃತ್ರಿಮ ದೋಷ ಅಂತಕ್ಕಂಥದ್ದು, ಕೃತ್ರಿಮ ಪ್ರಯೋಗ ಅಂತಕ್ಕಂಥದ್ದು ಬರುತ್ತೆ. ಆ ಬೊಂಬೆಯನ್ನು ಮಾಡಿ ಅದನ್ನು ಕೆಲವು ಸಂದರ್ಭಗಳಲ್ಲಿ ಸುಟ್ಟಾಕ್ತಾರೆ. ಅದು ಸ್ತಂಭನ ಮಾಡ್ತಕ್ಕಂಥದ್ದು ವಿದ್ಯೆಯಲ್ಲಿ ಸುಡ್ತಾರೆ, ಆಕರ್ಷಣೆ ಮಾಡ್ತಕ್ಕಂಥ ವಿದ್ಯೆಯಲ್ಲಿ ಊತಾಕ್ತಾರೆ. ಅದಕ್ಕೆ ಬಲಿಪ್ರಧಾನವಾಗಿ ಮಾಂಸ ಮಧ್ಯಾದಿಗಳನ್ನೇ ಅಂದರೆ ಜ್ವಲಂತವಾದಂಥ ಪ್ರಾಣಿಗಳನ್ನೇ ಕೊಡ್ತಕ್ಕಂಥವ್ರು ಆಗ್ತಾರೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಅದಕ್ಕೆ ಆದಂಥ ಒಂದು ಸಮಯ ಇದೆ. ಆ ನಿಶಾ ಸಮಯದಲ್ಲಿ ರಕ್ತ ಬಲಿಗಳನ್ನು ಕೊಟ್ಟು ಆ ದೇವತೆ ಉಪಾಸನ ಕ್ಷುದ್ರ ದೇವತೆಯನ್ನು ಅವರು ಸಂತೃಪ್ತಿ ಮಾಡಿ ಅವರಿಂದ ಆ ಫಲವನ್ನು ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಇದಕ್ಕೆ ಏನಪ್ಪ ಅಂದರೆ ಸಾಕಷ್ಟು ಮಂದಿಗೆ ನಮಗೆ, ಯಾಕಂದರೆ ಇವತ್ತು ಜನ ಹೇಗಿದ್ದಾರೆ ಅಂದರೆ ಮೇಲ್ಮುಖವಾಗಿ ತುಂಬ ಆನಂದವಾಗಿರ್ತಾರೆ, ತುಂಬ ಒಳ್ಳೆತನದಲ್ಲಿರ್ತಾರೆ, ಒಳಗಡೆ ನಾವು ಅವರನ್ನು ವ್ಯಾಘ್ರಮುಖರು ಅಂತ ಕರಿತೀವಿ. ವ್ಯಾಘ್ರ ರೂಪದಲ್ಲಿರ್ತಕ್ಕಂಥವ್ರು ಇದ್ದಾರೆ. ಮನುಷ್ಯನಲ್ಲಿ ನಾನು ಹೇಳಿದ್ನಲ್ವಾ, ಪ್ರಾರಂಭದಲ್ಲೇ ತಿಳಿಸಿದ ಹಾಗೆ ಕಾಮಕ್ರೋಧ ಲೋಭ ಮದ ಮತ್ಸರ ಅಂತಕ್ಕಂಥದ್ದು, ಕಾಮನೂ ಹೆಚ್ಚಾಗಿದೆ, ಲೋಭನೂ ಹೆಚ್ಚಾಗಿದೆ, ಮದನೂ ಹೆಚ್ಚಾಗಿದೆ, ಮತ್ಸರನೂ ಹೆಚ್ಚಾಗ್ಬಿಟ್ಟಿದೆ. ಮತ್ಸರ ಅಂದರೆ ಈಗೆಲ್ಲ ನಾವು ಬೆಳವಣಿಗೆ ನೋಡ್ತಾ ಇದ್ವಿ, ಎತ್ತ ತಂದೆ ತಾಯಿಗಳನ್ನೇ
ಕೊಂದಾಗ್ತಾ ಇರ್ತಕ್ಕಂಥದ್ದು, ಗಂಡನನ್ನು ಕಟ್ಕೊಂಡು ಗಂಡನನ್ನು ಕೊಳ್ತಾ ಇರ್ತಕ್ಕಂಥದ್ದು, ಹೆಂಡತಿಯನ್ನು ಕೊಳ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಮನುಷ್ಯನಿಗೆ ತನ್ನ ಅವಲಂಬಿತವಾದಂಥ ಬದುಕಿನಲ್ಲಿ ತಾನೇ ಶ್ರೇಷ್ಠನು ಅಂತಕ್ಕಂಥ ಮನಸ್ಥಿತಿ ಬಂದ್ಬಿಟ್ಟಿದೆ. ಶ್ರೇಷ್ಠನಂದರೆ ಹೇಗೆ, ನನ್ನ ಬಿಟ್ಟರೆ ಅವರಿಲ್ಲ ಅಂತಕ್ಕಂಥ ಒಂದು ಏನಂದರೆ ನಾವು ಶೋಚನೀಯವಾಗಿರ್ತಕ್ಕಂಥ ಮನಸ್ಥಿತಿ ಇವತ್ತಿನ ಕಾಲಮಾನಕ್ಕೆ ಬಂದಿರತಕ್ಕಂಥದ್ದು ಕಲಿಗಾಲ. ಕಲಿ ಅಂದರೆ ನಿತ್ಯ ನಿರಂತರವಾಗಿ ನಾವು ಮಕ್ಕಳೊಟ್ಟಿಗೆ ಒಂದು ರಸ್ತೆಯಲ್ಲಿ ನಡೆದು ಹೋಗಬೇಕಾದ್ರೆ ನಾನಾ ರೀತಿಯಾದ ಆ ಒಂದು ಪ್ರತ್ಯಕ್ಷ ಸಾಕ್ಷಿಗಳು ನಮಗೆ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಅದೆಲ್ಲವನ್ನು ಕೂಡ ಗಮನಿಸ್ತಾ ನಾವು ಬದುಕನ್ನು ಸಾಗಿಸಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಕೃತ್ರಿಮ ದೋಷಾದಿಗಳು ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ, ನಾವು ಭೈರವಿ ತಂತ್ರದಲ್ಲೇ ಮಾಡ್ತೀವಿ, ಭೈರವ ತಂತ್ರದಲ್ಲಿ ಮಾಡ್ತೀವಿ, ಪ್ರತ್ಯಂಗಿರ ತಂತ್ರದಲ್ಲಿ ಮಾಡ್ತೀವಿ. ಮತ್ತು ಭೈರವನ ಅಂದರೆ ವಟಕ ಭೈರವ ಅಂದರೆ ಬಹಳ ಮುಖ್ಯವಾಗಿ ಅಷ್ಟಭೈರವರು ಇದ್ದಾರೆ ಭೈರವರಲ್ಲಿ. ಅದರಲ್ಲೂ ಕೂಡ ವಿಶೇಷವಾಗಿ ಉನ್ಮಾತ್ತ ಭೈರವ, ಅವನು ಈ ಒಂದು ಪ್ರಯೋಗ ನಿವೃತ್ತಿಗೆ ಅತ್ಯಂತ ಶ್ರೇಷ್ಠ ಪ್ರಧಾನ ಆಗಿರ್ತಕ್ಕಂಥವನು. ಉಚ್ಚಿಷ್ಟ ಗಣಪತಿ ಅಂತಕ್ಕಂಥದ್ದು, ಗಣಪತಿ ಆರಾಧನೆಯಲ್ಲೂ ಕೂಡ ಎಂಜಲನ್ನು ಕೊಟ್ಟು, ತನ್ನ ರಕ್ತವನ್ನು ಕೊಟ್ಟು ಆ ಗಣಪತಿಯನ್ನು ಸಂತೃಪ್ತಿ ಮಾಡಿ ಉಚ್ಚಿಷ್ಟ ಗಣಪತಿ ಅಂತಾನೆ. ಮತ್ತು ಚಾಂಡಾಳ ಪ್ರಯೋಗ ಅಂತ ಕರಿತೀವಿ. ಈ ಚಾಂಡಾಳ ಪ್ರಯೋಗಾದಿಗಳು ಕೂಡ ಇದರಲ್ಲಿ ಮಾಡಿ ಇವ್ರಿಗೆ ಈ ರೀತಿ ಆದಂಥ ತೊಂದರೆ ಮಾಡತಕ್ಕಂಥ ವ್ಯವಸ್ಥೆ ಇದೆ. ಅದನ್ನು ನಾವು ಸಾಕಷ್ಟು ಭಯ ಪಡಬೇಕಾದದ್ದು ಏನಿಲ್ಲ. ಯಾಕಂದರೆ ಎಲ್ಲವನ್ನು ಕೂಡ ಈ ಪ್ರಕೃತಿಯಲ್ಲಿ ಯಾವೆಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಇದ್ದಾವೋ ಆ ಎಲ್ಲ ಪ್ರಶ್ನೆಗಳು ಈ ಕಡೆಯಿಂದ ಉತ್ತರ ಇದ್ದೇ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಎಷ್ಟು ನಂಬಿಕೆ ನೀವು ದೇವರನ್ನು ಅಚಲವಾಗಿ ನಂಬಿದ್ದಾಗ ನಿಮಗೆ ಇನ್ನೊಂದೇನಪ್ಪ ಅಂದರೆ, ದೇವತೆಗಳನ್ನೇ ಕಟ್ಟಾಕುವಂಥ ಒಂದು ಬಂಧನಗಳಿದ್ದಾವೆ. ಅವರ ಮಂತ್ರಗಳ ಮುಖಾಂತರವಾಗಿ ಚೌಡಿಕಟ್ಟು ಅಂತ ಕರಿತೀವಿ. ಈ ಚೌಡೇಶ್ವರಿ ಅಂದರೆ ಅತ್ಯಂತ, ಯಾಕಂದರೆ ಆಕೆ ಪ್ರಾತಸ್ಮರಣೀಯಲಾಗಿರ್ತಕ್ಕಂಥದ್ದು. ಚೌಡಿಕಟ್ಟು ಅತ್ಯಂತ ಪ್ರಖರತೆ ಇರತಕ್ಕಂಥದ್ದು. ಕಾಟೇರಮ್ಮ, ಈಗ ಪ್ರಾಂತ್ಯವಾರ ದೇವತೆಗಳಲ್ಲಿ ಕಾಟೇರಿಯಲ್ಲಿ ಸಾಕಷ್ಟಿದೆ. ಅಗ್ನಿ ಕಾಟೇರಿ, ಆದಿ ಕಾಟೇರಿ, ಅರಣ್ಯ ಕಾಟೇರಿ, ಉಗ್ರ ಕಾಟೇರಿ, ಎಷ್ಟೋ ಕಾಟೇರಿಗಳಿದ್ದಾವೆ. ಆ ಒಂದೊಂದು ದೇವತೆಗಳನ್ನು ಒಂದೊಂದು ನಾಮಾಂಕಿತವಾಗಿ ಅವರು ಆರಾಧನೆ ಮಾಡಿರ್ತಕ್ಕಂಥ ಒಂದು ಪದ್ಧತಿಯಲ್ಲಿ ಅವರನ್ನು ನಾವು ಗಣ ಕ್ಷುದ್ರ ದೇವತೆಗಳು ಅಂತ ಕರಿತೀವಿ. ಆ ಗಣ ಕ್ಷುದ್ರ ದೇವತೆಗಳ ಆರಾಧನೆಯನ್ನು ಮಾಡಿ ಅವರಿಂದ ಕೆಲಸ ಮಾಡಿಸ್ತಕ್ಕಂಥ, ಈಗ ಒಬ್ಬ ಡ್ರೈವರ್ಗೆ ವೆಹಿಕಲನ್ನು ಕೊಟ್ಟಾಗ ತನ್ನ ಪಾಡಿಗೆ ಅವ್ನು ಡ್ರೈವಿಂಗ್ ಕೆಲಸ ಮಾಡ್ತಕ್ಕಂಥವ್ನು ಆಗ್ತಾನೆ, ಓನರ್ ಸುಮ್ಮನೆ ಕೂತ್ಕೊಂಡಿರ್ತಕ್ಕಂಥವ್ನು. ಹಾಗೆ ಈ ಗಣದೇವತೆಗಳೆಲ್ಲವೂ ಕೂಡ, ಕ್ಷುದ್ರ ದೇವತೆಗಳೆಲ್ಲರೂ ಕೂಡ ದೇವತೆಗಳ ಅಸ್ತ್ರಗಳು ಅಥವಾ ದೇವತೆಗಳ ಸೇನಾಧಿಪತಿಗಳಾಗಿರ್ತಕ್ಕಂಥವ್ರು ಆಗ್ತಾರೆ. ಈಗ ಲಲಿತೆಗೆ ಬಹಳ ಮುಖ್ಯವಾಗಿ ಲಲಿತಾಂಬೆ ನಾವೇನು ಕರಿತೀವೋ, ವಾರಾಹಿ ಮತ್ತು ಬಹಳ ಮುಖ್ಯವಾಗಿ ರಾಜಶ್ಯಾಮಲೆ ಅಂತಕ್ಕಂಥವ್ರು ಎರಡು ಅವ್ರಿಗೆ ಭುಜಗಳಾಗಿ ಎರಡು ಆಯುಧಗಳಾಗಿರ್ತಕ್ಕಂಥವ್ರು. ಹಾಗಾಗಿ ಸೇನಾಧಿಪತಿಗಳವರು. ಹಾಗೆ ವಾಮಾಚಾರದಲ್ಲೂ ಕೂಡ ಕ್ಷುದ್ರ ದೇವತೆಗಳ ಆರಾಧನೆ ಮಾಡಿ ಅವರಿಂದ ಇದರಲ್ಲಿ ಸಾಕಷ್ಟು ಅಥರ್ವಣ ವೇದದಲ್ಲಿ ಸಾಕಷ್ಟು ಮಂತ್ರಗಳಿದ್ದಾವೆ. ಆ ಮಂತ್ರಾನುದಾನದಲ್ಲಿ ಇವರು ಈ ಒಂದು ಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಆಗ್ತಾರೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.